ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವು ದಿನಗಳ ಹಿಂದೆ ಅಷ್ಟೇ ಇಂಡಿಗೋ ವಿಮಾನ ರದ್ದು ಪ್ರಕರಣ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ವಿಮಾನ ಇಲ್ಲ ಅಂತ ಜನರೆಲ್ಲರೂ ಪರದಾಡುವ ಸ್ಥಿತಿ ಉಂಟಾಗಿತ್ತು. ಈ ಸಮಸ್ಯೆ ಸುಮಾರು 15 ದಿನಗಳ ಕಾಲ ವಿಮಾನ ಪ್ರಯಾಣಿಕರನ್ನ ಪರಿಪರಿಯಾಗಿ ಕಾಡಿತ್ತು. ಈಗ ಸರ್ಕಾರ ಇಂತಹ ಸಮಸ್ಯೆಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹೊಸದೊಂದು ಯೋಜನೆಯನ್ನ ಸಿದ್ಧಪಡಿಸಿದೆ. ವಿಮಾನ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಬಂಪರ್ ಆಫರ್ ಆಗಿ ಹೊಸದೊಂದು ಯೋಜನೆಗೆ ಭಾರತ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ವಿಮಾನ ಪ್ರಯಾಣಿಕರಲ್ಲಿ ಮೊನ್ನೆ ಮೂಡಿದ್ದ ಬೇಸರದ ಭಾವ ಈ ಗುಡ್ ನ್ಯೂಸ್ ನಿಂದ ದೂರಾಗಿ ಬಿಟ್ಟಿದೆ. ಈಗ ಭಾರತದ ನಾಗರಿಕ ವಿಮಾನಯಾನ ಸಚಿವಾಲಯವು 2 ವಿಮಾನಯಾನ ಸಂಸ್ಥೆಗಳಿಗೆ ಕಾರ್ಯಾಚರಣೆಯನ್ನ ಪ್ರಾರಂಭಿಸುವುದಕ್ಕೆ ಆರಂಭಿಕ ಅನುಮತಿ ನೀಡಿದೆ. ಭಾರತದಲ್ಲಿ ವೈಮಾನಿಕ ಸಂಚಾರದ ಸೇವೆ ನೀಡಲು ಮತ್ತೊಂದು ವಿಮಾನಯಾನ ಕಂಪನಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡೋದಕ್ಕೆ ಸಜ್ಜಾಗಿದೆ. ಈ ಮೂಲಕ ಭಾರತದ ವೈಮಾನಿಕ ಕ್ಷೇತ್ರಕ್ಕೆ ಹೊಸ ವಿಮಾನಯಾನ ಸಂಸ್ಥೆ ಕಾಲಿಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗ ಕೇಂದ್ರ ಸರ್ಕಾರ 3 ಹೊಸ ವಿಮಾನಯಾನ ಸಂಸ್ಥೆಗಳಾದ ಶಂಕ್ ಏರ್, ಅಲ್ ಹಿಂದ್ ಏರ್, ಫ್ಲೈ ಎಕ್ಸ್ಪ್ರೆಸ್ ಇವುಗಳಿಗೆ ಅನುಮತಿ ನೀಡಿದೆ. ಸ್ನೇಹಿತರೆ, 3 ವಿಮಾನಯಾನ ಸಂಸ್ಥೆಗಳ ವಿಮಾನ ಹಾರಾಟಗಳಿಂದಾಗುವ ಪ್ರಯೋಜನಗಳು ಯಾವುವು, ಅವುಗಳನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ, ಇದರಿಂದ ಆಗುವ ಲಾಭಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಭಾರತ ಸರ್ಕಾರ ವಿಮಾನ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಶಂಕ್ ಏರ್, ಅಲ್ ಹಿಂದ್ ಏರ್ ಮತ್ತು ಫ್ಲೈ ಎಕ್ಸ್ಪ್ರೆಸ್ ಸಂಸ್ಥೆಗಳು ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ NOC ಯನ್ನ ಪಡೆದಿದೆ. ಇತ್ತೀಚೆಗೆ ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ಉಂಟಾದ ಅಡೆತಡೆಗಳಿಂದಾಗಿ ಕೆಲವೇ ವಿಮಾನಯಾನ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿರುವುದನ್ನ ಕಡಿಮೆ ಮಾಡಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ದೇಶೀಯ ವಿಮಾನಯಾನ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಾ ಇದ್ರೂ ಕೂಡ ಯಾವುದೇ ಸ್ಪರ್ಧೆಯಲ್ಲಿ ಇರಲಿಲ್ಲ. ಆದರೆ ಈ ಹೊಸ ಸಂಸ್ಥೆಗಳು ದೊಡ್ಡ ವಿಮಾನಯಾನ ಸಂಸ್ಥೆಗಳ ಹಿಡಿತದಲ್ಲಿರುವ ಕಾರಣ ಇನ್ನು ಮುಂದೆ ಮಾರುಕಟ್ಟೆಯಲ್ಲಿ ತೀವ್ರ ಸ್ಪರ್ಧೆ ಉಂಟಾಗಬಹುದು ಅನ್ನುವ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಅನಿಸ್ತಾ ಇರಬಹುದು, ಇದ್ದಕ್ಕಿದ್ದ ಹಾಗೆ ಸರ್ಕಾರ ಯಾಕೆ ಹೊಸ ವಿಮಾನಯಾನ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಹೌದು, ಇದಕ್ಕೆ ಸ್ಪಷ್ಟವಾದ ಕಾರಣವಿದೆ. ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗ್ತಾ ಇದ್ರೂ ಕೂಡ ಅಧಿಕ ವೆಚ್ಚ, ಸಾಲ ಮತ್ತು ಕಾರ್ಯಾಚರಣೆಯ ಸವಾಲುಗಳು ಕಾಣಿಸ್ತಾ ಇದ್ವು. ಇದರಿಂದಾಗಿ ಹೊಸ ವಿಮಾನಯಾನ ಸಂಸ್ಥೆಗಳನ್ನ ಉಳಿಸಿಕೊಳ್ಳುವುದು ಭಾರತಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಹಾಗಾಗಿಯೇ ಪ್ರಸ್ತುತ ಭಾರತದಲ್ಲಿ ಕೇವಲ 9 ನಿಗದಿತ ದೇಶೀಯ ವಿಮಾನಯಾನ ಸಂಸ್ಥೆಗಳು ಮಾತ್ರ ಇದೆ. ಅಕ್ಟೋಬರ್ನಲ್ಲಿ ಪ್ರಾದೇಶಿಕ ವಿಮಾನಯಾನ ಸಂಸ್ಥೆ ಫ್ಲೈ ಬಿಗ್ ತನ್ನ ನಿಗದಿತ ಸೇವೆಗಳನ್ನ ಸ್ಥಗಿತಗೊಳಿಸಿತ್ತು. ಅದಾದ ಮೇಲೆ ಈ ಸಂಖ್ಯೆ ಮತ್ತಷ್ಟು ಕಡಿಮೆ ಆಯಿತು. ವಿಮಾನಯಾನದ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಲಿಲ್ಲ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಯಿತು. ಪ್ರಯಾಣಿಕರನ್ನ ನಿಭಾಯಿಸೋದು ಹೇಗೆ ಅನ್ನೋದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾಯಿತು. ಭಾರತದ ವಿಮಾನ ಮಾರುಕಟ್ಟೆ ಇಂಪಾರ್ಟೆಂಟ್ ಆಗಿ ಇಂಡಿಗೋ ಮತ್ತು ಏರ್ ಇಂಡಿಯಾ ಗ್ರೂಪ್ನ ಪ್ರಾಬಲ್ಯಕ್ಕೆ ಒಳಪಟ್ಟಿದೆ. ಲೆಕ್ಕಾಚಾರ ಹಾಕೋದಾದ್ರೆ ಈ ವಿಮಾನಯಾನ ಸಂಸ್ಥೆಗಳು ಒಟ್ಟಾಗಿ ದೇಶದಲ್ಲಿ ವಿಮಾನಯಾನದ 90%ಕ್ಕಿಂತ ಹೆಚ್ಚಿನ ಪಾಲನ್ನ ಹೊಂದಿವೆ. ಅದರಲ್ಲಿಯೂ ಇಂಡಿಗೋ 65%ಕ್ಕಿಂತ ಹೆಚ್ಚು ಮಾರುಕಟ್ಟೆ ಪಾಲನ್ನ ಹೊಂದಿದೆ. ಅಂದ್ರೆ ದೇಶದಲ್ಲಿ ಇಂಡಿಗೋ ವಿಮಾನ ಓಡಾಡುವ ಪ್ರಮಾಣನೇ ಜಾಸ್ತಿ ಇದೆ. ಆದರೆ ಮೊನ್ನೆ ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ಉಂಟಾದ ಅಡೆತಡೆಗಳು ದೇಶದಲ್ಲಿರುವ ಎಲ್ಲ ಪ್ರಯಾಣಿಕರಿಗೆ ಕೂಡ ತೊಂದರೆ ಕೊಟ್ಟಿತ್ತು. ಲಕ್ಷಾಂತರ ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ದಿನಗಟ್ಟಲೆ ಕಾಯಬೇಕಾಗಿತ್ತು. ವಿಮಾನ ಇಲ್ಲ ಅಂತ ಟೈಮ್ ವೇಸ್ಟ್ ಆಗಿದ್ದಲ್ಲದೆ ಹಣನೂ ವೇಸ್ಟ್ ಆಯಿತು. ತುರ್ತು ಕೆಲಸಗಳು ಬಾಕಿಯಾಗಿ ಸಮಸ್ಯೆಗಳು ಜಾಸ್ತಿ ಆದವು. ಈ ಎಲ್ಲ ಘಟನೆಗಳಿಂದಾಗಿ ಭಾರತದ ಸ್ಥಿತಿ ಜಗತ್ತಿಗೆ ತಿಳಿಯಿತು. ಲಕ್ಷಾಂತರ ಪ್ರಯಾಣಿಕರನ್ನ ಹೊಂದಿರುವ ಭಾರತ ವಿಶಾಲವಾದ ಮಾರುಕಟ್ಟೆಯಲ್ಲಿ ಒಂದೇ ವಿಮಾನಯಾನ ಸಂಸ್ಥೆಯನ್ನ ಅತಿಯಾಗಿ ಅವಲಂಬಿಸಿದೆ ಅಂತ ಬೊಟ್ಟು ಮಾಡಿ ತೋರಿಸ್ತು. ಇದರಿಂದ ಪ್ರಯಾಣಿಕರಿಗೆ ಅಪಾಯ ಜಾಸ್ತಿ ಅಂತ ಭಾರತ ಎಚ್ಚೆತ್ತುಕೊಂಡಿತು. ಸ್ನೇಹಿತರೆ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಅನುಮೋದನೆಗಳನ್ನ ಖಚಿತಪಡಿಸಿದ್ದಾರೆ. ಸಚಿವಾಲಯ ಶಂಕ್ ಏರ್, ಅಲ್ ಹಿಂದ್ ಏರ್ ಮತ್ತು ಫ್ಲೈ ಎಕ್ಸ್ಪ್ರೆಸ್ ಪ್ರತಿನಿಧಿಗಳನ್ನ ಭೇಟಿ ಮಾಡಿದೆ. ಶಂಕ್ ಏರ್ಗೆ ಈಗಾಗಲೇ ಅನುಮೋದನೆ ನೀಡಿದ್ರು. ಅಲ್ ಹಿಂದ್ ಏರ್ ಮತ್ತು ಫ್ಲೈ ಎಕ್ಸ್ಪ್ರೆಸ್ಗೆ ಈ ವಾರ NOCಗಳನ್ನ ನೀಡಲಾಗಿದೆ. ಭಾರತದ ವಿಮಾನಯಾನ ಕ್ಷೇತ್ರ ವಿಸ್ತರಿಸ್ತಾ ಇರುವ ವೇಗ ನೋಡಿದ್ರೆ ಸರ್ಕಾರ ವಿಮಾನಯಾನ ಸಂಸ್ಥೆಗಳನ್ನ ಪ್ರೋತ್ಸಾಹಿಸಲೇಬೇಕು ಅಂತ ಸಚಿವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ನಾಗರಿಕ ವಿಮಾನಯಾನ ಉಡಾನ್ ನಂತಹ ಯೋಜನೆಗಳನ್ನ ನೋಡೋದಾದ್ರೆ ಅದು ಸಣ್ಣ ನಗರ ಮತ್ತು ಪಟ್ಟಣಗಳಿಗೆ ವಾಯು ಸಂಪರ್ಕವನ್ನ ಮಾಡ್ತಾ ಇದೆ. ಉಡಾನ್ ಅಡಿಯಲ್ಲಿ ಸ್ಟಾರ್ ಏರ್,
ಇಂಡಿಯನ್ ಒನ್ ಏರ್ ಮತ್ತು ಫ್ಲೈ 91 ಸೇರಿದಂತೆ ವಿಮಾನಯಾನ ಸಂಸ್ಥೆಗಳು ಕಡಿಮೆ ಅಥವಾ ಯಾವುದೇ ವಾಯು ಸಂಪರ್ಕವಿಲ್ಲದ ಮಾರ್ಗಗಳಲ್ಲಿ ವಿಮಾನಗಳನ್ನು ಪ್ರಾರಂಭಿಸಿವೆ. ಈ ಸೇವೆಗಳು ಸಣ್ಣ ನಗರಗಳನ್ನ ರಾಷ್ಟ್ರೀಯ ವಿಮಾನಯಾನ ಜಾಲಕ್ಕೆ ತರಲು ಸಹಾಯ ಮಾಡ್ತಾ ಇದೆ. ಇಂತಹ ಪ್ರಾದೇಶಿಕ ಕಾರ್ಯಾಚರಣೆಗಳನ್ನು ಮತ್ತಷ್ಟು ವಿಸ್ತರಿಸುವುದಕ್ಕೆ ಈ ಹೊಸ ವಿಮಾನಯಾನ ಸಂಸ್ಥೆಗಳು ಸಹಾಯ ಮಾಡುತ್ತೆ ಅನ್ನುವ ಭರವಸೆ ವ್ಯಕ್ತವಾಗ್ತಾ ಇದೆ. ಆದರೆ ಈ ವಿಮಾನಯಾನಗಳು ಮುಂದೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಿರ್ದೇಶನಾಲಯ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಡೇಟಾದ ಪ್ರಕಾರ ಈಗ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನಿಗದಿತ ದೇಶೀಯ ವಿಮಾನಯಾನ ಸಂಸ್ಥೆಗಳು ಯಾವುದು ಅಂತ ಕೇಳಿದ್ರೆ ಇಂಡಿಗೋ, ಏರ್ ಇಂಡಿಯಾ ಎಕ್ಸ್‌ಪ್ರೆಸ್, ಅಲಯನ್ಸ್ ಏರ್, ಆಕಾಶ ಏರ್, ಸ್ಪೈಸ್ ಜೆಟ್, ಸ್ಟಾರ್ ಏರ್, ಫ್ಲೈ 91 ಮತ್ತು ಇಂಡಿಯಾ ಒನ್ ಏರ್, ಜೆಟ್ ಏರ್ವೇಸ್ ಮತ್ತು ಗೋ ಫಾಸ್ಟ್ ನಂತಹ ವಿಮಾನಯಾನ ಸಂಸ್ಥೆಗಳು ಹಣಕಾಸಿನ ಒತ್ತಡವನ್ನು ನಿಭಾಯಿಸಲು ವಿಫಲವಾದ ನಂತರ ಮುಚ್ಚಿ ಹೋಗಿವೆ. ಇದು ವಿಮಾನಯಾನ ವ್ಯವಹಾರ ಎಷ್ಟು ಅಪಾಯಕಾರಿ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಸ್ನೇಹಿತರೆ, ಕೇರಳದ ಅಲ್ ಹಿಂದ್ ಗ್ರೂಪ್ನಿಂದ ಪ್ರವರ್ತಿಸಲ್ಪಟ್ಟ ಅಲ್ ಹಿಂದ್ ಏರ್ ಕೊಚ್ಚಿಯಲ್ಲಿ ತನ್ನ ಕಾರ್ಯಾಚರಣಾ ಕೇಂದ್ರದೊಂದಿಗೆ ಪ್ರಾದೇಶಿಕ ಪ್ರಯಾಣಿಕ ವಿಮಾನಯಾನ ಸಂಸ್ಥೆಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಇಂಧನ ದಕ್ಷತೆಯಿಂದಾಗಿ ಅಲ್ಪ ದೂರ ಮತ್ತು ಪ್ರಾದೇಶಿಕ ಮಾರ್ಗಗಳಿಗೆ ಜನಪ್ರಿಯ ಆಯ್ಕೆಯಾದ ATR 72-600 ಟರ್ಬೋ ಪ್ರೋಪ್ ವಿಮಾನವನ್ನು ನಿರ್ವಹಿಸಲು ವಾಹಕವು ಯೋಜಿಸಿದೆ. ಪ್ರಾದೇಶಿಕ ಪ್ರಯಾಣಿಕ ವಿಮಾನಯಾನ ಸಂಸ್ಥೆಯಾಗಿ ವಾಯುಯಾನ ಉದ್ಯಮದಲ್ಲಿ ಪಾದಾರ್ಪಣೆ ಮಾಡಲು ಸಿದ್ಧತೆ ನಡೆಸುತ್ತಿದ್ದು ಈ ವರ್ಷದ ಕೊನೆಯಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ ಅಂತ ಸಂಸ್ಥೆ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಿದೆ. ಅಲ್ ಹಿಂದ್ ಏರ್ ಪ್ರಸ್ತುತ ತನ್ನ ಏರ್ ಆಪರೇಟರ್ ಪ್ರಮಾಣ ಪತ್ರ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ನೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮೊದಲಿಗೆ ಅಲ್ ಹಿಂದ್ ಏರ್ ದಕ್ಷಿಣ ಭಾರತದೊಳಗೆ ವಾಯು ಸಂಪರ್ಕವನ್ನ ಬಲಪಡಿಸೋದು, ನಂತರ ಹಂತ ಹಂತವಾಗಿ ವಿಸ್ತರಣಾ ಕಾರ್ಯತಂತ್ರ ಮಾಡೋದು ಅಂತ ಪೈಪ್ಲೈನ್ ನಲ್ಲಿ ಲಿಸ್ಟ್ ಮಾಡಿಬಿಟ್ಟಿದೆ. ಸ್ನೇಹಿತರೆ, ಅಲ್ ಹಿಂದ್ ಏರ್ ನಂತರ NOC ಪಡೆದ ಎರಡನೇ ವಿಮಾನಯಾನ ಸಂಸ್ಥೆಯಾದ ಫ್ಲೈ ಎಕ್ಸ್‌ಪ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇದೆ. ಆದರೆ ಅದರ ಫ್ಲೀಟ್ ಸಂಯೋಜನೆ ಅಥವಾ ಮಾರ್ಗದ ಬಗ್ಗೆ ವಿವರಗಳನ್ನ ಇನ್ನೂ ನೀಡಿಲ್ಲ. ಎರಡನೇ ಮತ್ತು ಮೂರನೇ ಹಂತದ ನಗರಗಳಿಂದ ಹೆಚ್ಚಾಗ್ತಾ ಇರುವ ಬೇಡಿಕೆಯನ್ನ ನೋಡಿಕೊಂಡು ಫ್ಲೈ ಎಕ್ಸ್‌ಪ್ರೆಸ್ ಪ್ರಾದೇಶಿಕ ಮತ್ತು ದೇಶೀಯ ವಾಯು ಮಾರ್ಗಗಳಲ್ಲಿ ಚಲಿಸುತ್ತೆ ಅಂತ ಉದ್ಯಮಗಾರರು ಹೇಳ್ತಾ ಇದ್ದಾರೆ. ಪ್ರಯಾಣಿಕರ ಸಂಖ್ಯೆ ಬೆಳೀತಾ ಇರೋದ್ರಿಂದ ಈ ವಿಮಾನಯಾನ ಸೇವೆ ಅಗತ್ಯ ಅನ್ನೋದು ಜನರ ಅಭಿಪ್ರಾಯ. ಸ್ನೇಹಿತರೆ, ಭಾರತೀಯ ವಾಯುಯಾನದಲ್ಲಿ ಹೊಸ ಶಕೆ ಆರಂಭವಾಗುವುದಕ್ಕೆ ಅಲ್ ಹಿಂದ್ ಏರ್, ಫ್ಲೈ ಎಕ್ಸ್‌ಪ್ರೆಸ್ ಮತ್ತು ಶಂಕ್ ಏರ್ನ ಪ್ರವೇಶವಾಗಿದೆ. ಇದರಿಂದಾಗಿ ಪ್ರಯಾಣಿಕರಿಗೆ ಬಂಪರ್ ಆಫರ್ ಸಿಗೋದಂತೂ ಗ್ಯಾರಂಟಿ. ಮೊದಲು ದೊಡ್ಡ ವಿಮಾನಯಾನ ಸಂಸ್ಥೆಗಳ ಮೇಲೆ ಹೆಚ್ಚಿನ ಅವಲಂಬನೆ ಇತ್ತು. ಒಂದು ಸಂಸ್ಥೆಯಲ್ಲಿ ಅಡಚಣೆ ಉಂಟಾದರೂ ದೇಶದ ಎಲ್ಲ ಪ್ರಯಾಣಿಕರು ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಈ ಹೊಸ ವಿಮಾನಯಾನ ಸಂಸ್ಥೆಗಳಿಂದಾಗಿ ಪ್ರಯಾಣಿಕರಿಗೆ ಹೆಚ್ಚು ಆಯ್ಕೆಗಳು ಸಿಗುತ್ತೆ. ಯಾವ ವಿಮಾನದಲ್ಲಿ ಬೇಕಾದರೂ ಹೋಗಬಹುದು ಅನ್ನುವ ಅವಕಾಶ ಲಭಿಸುತ್ತೆ. ವಿಮಾನಯಾನ ಸಂಸ್ಥೆಗಳ ನಡುವೆ ಸ್ಪರ್ಧೆ ಹೆಚ್ಚಾದಾಗ ಟಿಕೆಟ್ ದರಗಳು ಕಡಿಮೆಯಾಗುತ್ತೆ. ಜೊತೆಗೆ ಸೇವೆಯ ಗುಣಮಟ್ಟ ಉತ್ತಮವಾಗುತ್ತೆ. ಪ್ರಾದೇಶಿಕ ಮಾರ್ಗಗಳಿಗೆ ಹೆಚ್ಚಿನ ಆದ್ಯತೆ ಸಿಗೋದ್ರಿಂದ ಸಣ್ಣ ನಗರಗಳು ಮತ್ತು ಪಟ್ಟಣಗಳಿಗೆ ವಾಯು ಸಂಪರ್ಕ ಜಾಸ್ತಿ ಆಗುತ್ತೆ. ಇದು ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಭಾರತದಲ್ಲಿ ಹೊಸ ಅಧ್ಯಾಯ ಸೃಷ್ಟಿ ಮಾಡೋದಕ್ಕೆ ಹೊರಟ ಈ 3 ಹೊಸ ವಿಮಾನಯಾನ ಸಂಸ್ಥೆಗಳಿಂದ ನಾಗರಿಕರಿಗೆ ಕೂಡ ಲಾಭ ಆಗುತ್ತೆ. ವಿಮಾನಯಾನ ಕ್ಷೇತ್ರ ವಿಸ್ತರಿಸುತ್ತೆ. ಭಾರತದ ಬದಲಾವಣೆಯ ಶಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.